ಈಗ ಒಂದು ನೆನ್ನೆ ಅಸೆಂಬ್ಲಿನಲ್ಲಿ ಮತ್ತೆ ವಿಧಾನ ಪರಿಷತ್ತಲ್ಲಿ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಮಾನ್ಯ ವಿಪಕ್ಷದ ನಾಯಕರುಗಳು ಸದಸ್ಯರುಗಳು ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಮತ್ತೆ 15ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಗೆ ತನಿಖೆ ಮಾಡಿದರೆ 1 ವಾರ ಅವಕಾಶ ಕೊಟ್ಟಿದ್ದಾರೆ. 21ಕ್ಕೆ ವರದಿ ಬರುತ್ತೆ. ವರದಿ ಬಂದ ಮೇಲೆ ವರದಿ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನಾದರೂ ತಪ್ಪಾಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಸತ್ತಂಥ ಕುಟುಂಬದ ವರ್ಗದವರು ಬೇಟೆಗೆ ಹೋಗಿರಲಿಲ್ಲ, ಏನೋ ಹಸು ಹುಡ್ಕೊಂಡು ಹೋಗಿದ್ದೀವಿ ಅಂತ ಅವರು ಹೇಳ್ತಾರೆ. ಸತ್ಯಾಸತ್ಯತೆ ಆಚೆ ಬರಬೇಕಾಗಿದ್ದರೆ ನಮ್ಮ ಮ್ಯಾಜಿಸ್ಟ್ರೇಟ್ ತನಿಖೆ 21ನೇ ತಾರೀಕು ನಮ್ಮ ಕೈ ಸೇರುತ್ತೆ. 1 ವಾರ 15ನೇ ತಾರೀಕಿಂದ 1 ವಾರ ಟೈಮ್ ಕೊಟ್ಟಿದ್ವಿ. ಬಂದ ಮೇಲೆ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ನಿನ್ನೆ ಅಸೆಂಬ್ಲಿನಲ್ಲಿ ವಿಧಾನ ಪರಿಷತ್ತಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಮೇಲೆ ವಿಜಯ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ತಮಿಳುನಾಡಿನ ಮುಖ್ಯಮಂತ್ರಿ. ಇದು ನಮ್ಮ ರಾಜ್ಯದ ವಿಚಾರ. ಅವರ ರಾಜ್ಯದ ಅವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಅವರ ಎಲೆಕ್ಷನ್ ಕ್ಯಾಂಪೇನ್ ಆಯಿತು. ಅವತ್ತು ಎಷ್ಟು ಜನ ಸತ್ತೋಗಿದ್ದು? ಎಷ್ಟು ಜನ? ವಿಜಯ್ ಅವರು ಚುನಾವಣೆ ಪ್ರಚಾರಕ್ಕೆ ಹೋದಾಗ 11 ಜನ ತೀರೋದ್ರು. ಅದ್ರ ಬಗ್ಗೆ ನಾವೇನ ಕೇಳ್ತೀವ ಅಲ್ವಾ? ಇದು ನಮ್ಮ ರಾಜ್ಯದ ವಿಚಾರ. ಅವರು ಸತ್ತಿರ್ತಕ್ಕಂಥವರು ತಮಿಳ್ನವ್ರು ಇರ್ಬೋದು, ತಮಿಳ್ನವರಾದರೂ ಅವರು ಕನ್ನಡಿಗರೇ. ಯಾವುದೇ ಭಾಷೆಯವರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಅವರು ಕನ್ನಡಿಗರೇ. ಅವ್ರಿಗೇನಾದರೂ ಅನ್ಯಾಯ ಆಗಿದ್ರೆ ಸಮಿತಿ ವರದಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೀವಿ. ನಮ್ಮ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಅವ್ರ ಭಾಷೆ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಅವರೆಲ್ಲ ಕೂಡ ಕನ್ನಡಿಗರೇ, ಕರ್ನಾಟಕ ರಾಜ್ಯದವರೇ. 41 ಜನ ಇರಬೇಕು. ಆಗ ವಿಜಯ್ ಅವರು ಚುನಾವಣೆ ಪ್ರಚಾರಕ್ಕೆ ಹೋದಾಗ ತೀರೋದವರ ಸಂಖ್ಯೆ 41 ಇರಬೇಕು ಅಲ್ವಾ? ಹಿಂದೆ ಬಿಜೆಪಿ ಕಾಲದಲ್ಲೂ ಆಮೇಲೆ ಇದು ಅರಣ್ಯ ಇಲಾಖೆನಲ್ಲಿ 278 ಬಾರಿ ಈ ಅಟೆಂಪ್ಟ್ ಆಗಿದೆ. ಯಾವುದು ಬೇಟೆದು ಅಧಿಕೃತವಾಗಿ ದಾಖಲೆ ಸಿಕ್ಕಿರ್ತಕ್ಕಂಥದ್ದು. ಒಟ್ಟು 16 ವರ್ಷದಲ್ಲಿ 278 ಬಾರಿ. ಅಂದರೆ ಇದು ಸಿಕ್ಕಿರ್ತಕ್ಕಂಥದ್ದು. ಸಿಗದೆ ಎಷ್ಟಾಗಿದೆ ಗೊತ್ತಿಲ್ಲ. ಆಮೇಲೆ ಇದೇ ಪ್ರಥಮ ಬಾರಿ ಅಲ್ಲ. ಹಿಂದೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಈ ಘಟನೆಗಳು ಆಗಿತ್ತು. ಉದಾಹರಣೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು. ಆಗ ವಿಜಯ್ ಶಂಕರ್ ಅವರು ಸಚಿವರಾಗಿದ್ದರು. 26 ಸೆಪ್ಟೆಂಬರ್ 2018ರಲ್ಲಿ ವಲ್ಲಿಯಪ್ಪ ಅಂತ ಒಬ್ಬರು ತೀರೋಗ್ತಾರೆ. ಆಮೇಲೆ ಒಬ್ಬರು ಗಾಯ ಕೂಡ ಆಗುತ್ತೆ. ಆಮೇಲೆ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ದಾಗ ಶಂಕರ್ ಅರಣ್ಯ ಮಂತ್ರಿಗಳಾಗಿರ್ತಾರೆ. ಪಾಲಾರ್ ಗಡಿನಲ್ಲಿ 135 ಕೆಜಿ ಮಾಂಸ ತಗೊಂಡು ಸಿಗಾಕೊಳ್ಳುತ್ತೆ, ಮತ್ತೆ ಬಂದೂಕು ಸಿಗಾಕೊಳ್ಳುತ್ತೆ. ಅಂದರೆ ಸಾವು ನೋವು ಏನಾಗಲ್ಲ, ಸಣ್ಣ ಪುಟ್ಟ ಗಾಯ ಆಗಿರುತ್ತೆ. ಆಮೇಲೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವರೇ ಫಾರೆಸ್ಟ್ ಮಿನಿಸ್ಟರ್, ಅವರ ಇಲಾಖೆ ಅವ್ರ ಕೈಯಲ್ಲೇ ಇತ್ತು. ಡಿಸೆಂಬರ್ 2021ರಲ್ಲಿ ಮೈಸೂರು ಹುಣಸೂರು ರೇಂಜಲ್ಲಿ ನಾಗರಹೊಳಿನಲ್ಲಿ 37 ವರ್ಷದ ಬಸವ ಅಂತ ಒಬ್ಬರು ತೀರೋಗ್ತಾರೆ, ಇದೇ ಚಕ್ಮುಕ್ಕಿನಲ್ಲಿ. ಆಮೇಲೆ ಮಾರ್ಚ್ 29, 23ನೇ ವರ್ಷ ಬನ್ನೇರುಘಟ್ಟದಲ್ಲೂ ಕೂಡ ಒಂದು ಡೆತ್ ಆಗುತ್ತೆ. ಅರಣ್ಯ ಇಲಾಖೆಯವ್ರಿಗೆ ಮತ್ತೆ ಈ ಅರಣ್ಯಕ್ಕೆ ನುಗ್ತಾರಲ್ಲ, ಇಂಥದ್ದು ಸಹಜವಾಗಿ ಯಾವಾಗಲೂ ಆಗ್ತಾನೇ ಇರುತ್ತೆ. ಇದೇನು ಹೊಸದೇನಲ್ಲ, ಹಿಂದೆ ಕೂಡ ಆಗಿದೆ. ಬಿಜೆಪಿ ಕಾಲದಲ್ಲೂ ಆಗಿದೆ, JDS ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಆಗಿದೆ ಇದೆಲ್ಲ ಕೂಡ. ಮತ್ತೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಶೀಘ್ರವಾಗಿ ವರದಿ ಬರುತ್ತೆ. ಅವ್ರಿಗೆ ಅನ್ಯಾಯ ಆಗಿದ್ದರೆ, ನಮ್ಮ ಅಧಿಕಾರಿಗಳೇನಾದರೂ ತಪ್ಪಾಗಿದ್ದರೆ ಖಂಡಿತ ನಾನು ಕ್ರಮ ತಗೊಳ್ತೀನಿ ಅಂತ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಹೇಳಿದ್ದೀನಿ. ವರದಿ ಬಂದ ಮೇಲೆ ಉಳಿದಿರ್ತಕ್ಕಂಥದ್ದು ಏನು ಮಾಡಬೇಕು ಅಂತ ಆಮೇಲೆ ತೀರ್ಮಾನ ಮಾಡ್ತೀವಿ. ಏನಂತ ಈಗ
ಬಿಡದಿ ಟೌನ್ಶಿಪ್ ಬಗ್ಗೆ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಷ್ಟ ಇರೋರು ಜಾಗ ಕೊಡಿ, ಇಲ್ಲ ಅಂದರೆ ನಿಮ್ಮ ಜಾಗ ನೀವು ಇಟ್ಕೊಳ್ಳಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಯಾವ ಬಲಾತ್ಕಾರನೂ ಇಲ್ಲ. ಇಷ್ಟ ಇದ್ದರೆ ಅವ್ರು ಜಮೀನು ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ. ಅವ್ರ ವ್ಯವಸಾಯನೋ ಅಥವಾ ಸ್ವಂತಕ್ಕೆ ಏನು ಬೇಕಾದ್ರೂ ಅವ್ರು ಬಳಸ್ಕೋಬೋದು. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ CWMA ಆದೇಶವನ್ನು ಪಾಲಿಸಿ ಅಂತ ಸರ್ಕಾರಕ್ಕೆ ಹಿನ್ನಡೆ ಅಲ್ಲ. ಇದೇನಾಗುತ್ತೆ, CWMA CWRC ಎರಡೂ ಕೂಡ ಕಾನ್ಸ್ಟಿಟ್ಯೂಟ್ ಮಾಡಿರೋದು ಸುಪ್ರೀಂ ಕೋರ್ಟು. ಸುಪ್ರೀಂ ಕೋರ್ಟು ಕೂಸುಗಳವು. ಮತ್ತು ಅಲ್ಲೆಲ್ಲ ಟೆಕ್ನಿಕಲ್ ಪರ್ಸನ್ಸ್ ಇರ್ತಾರೆ. ಟೆಕ್ನಿಕಲ್ ಪರ್ಸನ್ಸೇ CWRCನಲ್ಲಿ CWMAನಲ್ಲಿರೋದು. ಸುಪ್ರೀಂ ಕೋರ್ಟೇ ಅವ್ರನ್ನ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು. ಅದನ್ನು ಜಾರಿಗೆ ತರಬೇಕಾಗುತ್ತೆ. ದೇಶದಲ್ಲಿ ಅತಿ ಹೆಚ್ಚು ದೊಡ್ಡ ಉನ್ನತ ಸ್ಥಾನ ಯಾವುದು ನ್ಯಾಯಾಂಗದಲ್ಲಿ, ಅದೇ ಸುಪ್ರೀಂ ಕೋರ್ಟು. ಮತ್ತು ಮನವರಿಕೆ ಮಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ.